ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನು ಇವತ್ತು ಮಾತಾಡ್ಕೊಂಡಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ. ಸೊ ಗೈಸ್, ಯಾವುದೇನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಭೀಮಾ ಟೀಸರ್ ಬಗ್ಗೆ ಮಾತಾಡ್ಕೊಬಿಡೋಣ. ಅದ್ಭುತವಾಗಿರುವಂಥ ಟೀಸರ್. ನಾನು ಅಫ್ಕೋರ್ಸ್ ಸಲಗ ಮೂವಿಗೆ ಕಂಪೇರ್ ಮಾಡ್ತೀನಿ. ಯಾಕೆ ಅಂದರೆ ನಾನೇನಾದರೂ ವಿಜಯ್ ಕುಮಾರ್ ಅವರ ಅಂದರೆ ದುನಿಯಾ ವಿಜಯ್ ಅವರ ಮೂವಿನ ಭೀಮಾನ ಮೂವಿನ ನೋಡೋಕೊಟ್ಟಿದ್ದೀನಿ ಅಂದರೆ ಅದು ಒಂದೇ ಒಂದು ಕಾರಣಕ್ಕೆ ನನಗೆ ಸಲಗ ಇಷ್ಟ ಆಗಿದೆ. ಯಾಕೆಂದರೆ ಇಟ್ಸ್ ಪರ್ಸ್ನಲಿ ನಮ್ಮ ಲೋಕಲ್ ಗೈಸ್ನ ನನಗೆ ನೋಡ್ದಂಗೆ ಆಗಿದೆ, ಲೋಕಲ್ ಸ್ಟೋರಿನ ನೋಡ್ದಂಗೆ ಆಗಿದೆ, ಲೋಕಲ್ ರೌಡೀಸ್ ಹೇಗಿರ್ತಾರೆ ಅಂತ ನೋಡ್ದಂಗೆ ಆಗಿದೆ. ಅಂದರೆ ಅದ್ರದ್ದೊಂದು ಆ ಒಂದು ಮಾಸ್ಟರ್ ಪೀಸ್ನ ನಾನು ಏನಕ್ಕೆ ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ ಅಂದರೆ ನನಗೆ ಲೋಕಲಾಗಿ ಕಂಡಿರುವಂಥ ವಿಷಯ ಅಂತ. ಸೊ ಅದು ಸಲಗದಲ್ಲಿ ನೋಡಿದಾಗ ಆ ಸ್ಲ್ಯಾಂಗ್ ಆಗಲಿ, ಆ ಲ್ಯಾಂಗ್ವೇಜ್ ಆಗಲಿ, ಆ ಯೂಸ್ ಮಾಡಿರೋಂಥ ಪ್ರತಿಯೊಂದು ಡಬಲ್ ಮೀನಿಂಗ್ ಡೈಲಾಗ್ಗಳಾಗಲಿ, ಡಬಲ್ ಮೀನಿಂಗ್ ಅದು ಸ್ಟ್ರೈಟ್ ಮೀನಿಂಗ್ ಅಂತಲೇ ಹೇಳ್ಬೋದು ನಮ್ಮ ಪ್ರಕಾರ ಹೇಳೋದಾದರೆ. ಅದೆಲ್ಲ ಯೋಚನೆ ಮಾಡಿದಾಗ ನಮಗೆ ಭೀಮಾ ಮೂವಿ ಅಫ್ಕೋರ್ಸ್ ನಾವು ನೋಡಲೇಬೇಕು ಅಂತ ಕಾಯ್ತಾ ಇರೋವಂಥ ಮೂವಿ ಆಗಿರೋವಂಥದ್ದು. ಆದರೆ ನೀವು ಅದೇ 29ನೇ ಸಿನಿಮಾ ಅಂತ ಏನು ಬರ್ತಾ ಇದೆ ಅಂದರೆ ಅವರ ಬರ್ಡೇಗೆ ಅದು ವಿಶ್ ಹ್ಯಾಪಿ ಬರ್ಡೇ ದುನಿಯಾ ವಿಜಯ್ ಅವರೇ ಅಂತ ಹೇಳ್ತಾ ಬರ್ಡೇ ವಿಶಸ್ ಜೊತೆಗೆ ಈ ಒಂದು ಪೋಸ್ಟರ್ನ ಏನು ರಿಲೀಸ್ ಮಾಡಿದ್ದಾರೆ, ಲೈಕ್ ಇದೆಲ್ಲ ಹೇಗಿರುತ್ತೆ ಅಂತ ನನಗೆ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಜಸ್ಟ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಆದರೆ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕಾಗಲ್ಲ. ಬಟ್ ನನಗೆ ಸಲಗ ಆದಮೇಲೆ ಭೀಮಾ ಮೂವಿನೇ ಇಷ್ಟ ಆಗಿರುವಂಥದ್ದು. ಹಳೆ ಮೂವೀಸ್ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ. ಈಗ ಇರೋವಂಥ ಮೂವಿ ಬಗ್ಗೆ ಮಾತಾಡೋದಾದರೆ ನಾನು ಅಫ್ಕೋರ್ಸ್ ಭೀಮಾ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ನಾನು ಹೇಳ್ತಿರೋವಂಥದ್ದು. ಎಷ್ಟು ಜನ ವೆಯ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಕಾಟೇರ ಅಫಿಷಿಯಲಿ 206 ಕೋಟಿ ದಾಟಿದೆ. ಅಂದರೆ 206 ಕೋಟಿ ಕಲೆಕ್ಷನ್ ಆಗಿರೋವಂಥದ್ದು ಸದ್ಯಕ್ಕೆ. ಇವತ್ತಿನ ರಿಪೋರ್ಟ್ಸ್ ಅಲ್ಲ, ನಿನ್ನೆ ತನಕ ಆಗಿರೋವಂಥ ರಿಪೋರ್ಟ್ಸ್ ಪ್ರಕಾರ ಇರೋವಂಥದ್ದು 206 ಕೋಟಿ ಆಗಿರೋವಂಥದ್ದು ಕಲೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಥಿಯೇಟರ್ ಕಲೆಕ್ಷನ್ ಮಾತ್ರ ಅಂತ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀರಾ? ಇಲ್ಲ, ಇಲ್ಲಿ OTT ರೈಟ್ಸು ಸೇರಿ ಹೇಳ್ತಿರೋವಂಥದ್ದು. ZEE5 ಅವರ OTT ರೈಟ್ಸು ಸೇರಿದೆ ಇದರಲ್ಲಿ. ಹಾಗೇನೆ ಓವರ್ಸೀಸ್ನ ಕಲೆಕ್ಷನ್ ಕೂಡ ಇದೆ. ಆದರೆ ಒಂದಂತೂ ನಿಜ, ಓನ್ಲಿ ಕನ್ನಡ ಲ್ಯಾಂಗ್ವೇಜ್, ಬರೀ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಮಾತ್ರ ಮಾಡಿರೋವಂಥ ಕಲೆಕ್ಷನ್ ಇಷ್ಟ ಆಗಿರೋವಂಥದ್ದು. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಇನ್ನೂ ಕೆತ್ತಿ ಕೇಳ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, ನೀವು ಹೇಳ್ಬೋದು ಇಲ್ಲ ಗುರು ಬರೀ ಥಿಯೇಟ್ರಿಕಲ್ ಕಲೆಕ್ಷನ್ 206 ಕೋಟಿ ಆಗಿರೋವಂಥದ್ದು ಅಂದರೆ ಇಲ್ಲ. ಓವರ್ಸೀಸಲ್ಲೂ ಎಷ್ಟಾಗಿದೆ? ಓವರ್ಸೀಸಲ್ಲಿ ಕನ್ನಡ ಲ್ಯಾಂಗ್ವೇಜ್ ಓಡಿರೋವಂಥದ್ದು 25 ಕೋಟಿ ಆಗಿರೋವಂಥದ್ದು. ಅಂದರೆ ಸದ್ಯದ ರಿಪೋರ್ಟ್ಸ್ ಪ್ರಕಾರ ಇರೋವಂಥದ್ದು 25 ಕೋಟಿ ಓವರ್ಸೀಸ್ದು. ಹಾಗೆಯೇ ಇಲ್ಲಿನ ಕರ್ನಾಟಕದಲ್ಲಿ ಓಡಿರೋವಂಥ ಕಲೆಕ್ಷನ್, ಥಿಯೇಟ್ರಿಕಲ್ ಕಲೆಕ್ಷನ್, ಹಾಗೆಯೇ OTT ಪ್ಲ್ಯಾಟ್ಫಾರ್ಮಲ್ಲಿ ಆಗಿರೋವಂಥದ್ದು. ಇದೆಲ್ಲ ಹಿಡ್ಕೊಂಡು 206 ಕೋಟಿ ಅಂತ ಏನಿದೆಯಲ್ಲ, ಇದು ಕೂಡ ಚಿಕ್ಕದೇನಲ್ಲ. ನಿಜ ಹೇಳ್ತಿದ್ದೀನಿ ಕೇಳಿ. ಅಫ್ಕೋರ್ಸ್ ಇದು ಕಾಂತಾರ ಕಲೆಕ್ಷನ್ನ ಬೀಟ್ ಮಾಡಿದೆ, ಬರೀ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದೆ. ಹಾಗೆಯೇ KGF 2 ಚಾಪ್ಟರ್ 2 ಹೇಳೋದಾದರೆ ಈ ಒಂದು ಚಾಪ್ಟರ್ 1ನ ಯಾವಾಗಲೂ ಬೀಟ್ ಆಗಿದೆ. ಚಾಪ್ಟರ್ 2 ಬಗ್ಗೆ ಹೇಳೋದಾದರೆ ಆ ಕಲೆಕ್ಷನ್ ಹತ್ರಕ್ಕೆ ನಿಂತಿದೆ. ಎರಡನ್ನೂ ಉಡಿಸ್ ಮಾಡಿದೆ ಅಂತಲ್ಲ, ಆದರೆ ಇವೆರಡು ಬಿಗ್ ಮ್ಯಾಸಿವ್ ಮೂವಿ ಆಗಿರುವಂಥದ್ದು. ನಾವು ಕಂಪೇರ್ ಮಾಡ್ತೀವಿ, ಕಾಂತಾರ KGFನ ಕಂಪೇರ್ ಮಾಡ್ತೀವಿ. ಆ ಕಂಪೇರ್ ಮಾಡಿದಾಗ ಇದು ಅಫ್ಕೋರ್ಸ್ ಆ ಸ್ಥಾನದಲ್ಲಿ ನಿಂತಿದೆ, ಆ ಒಂದು ಟಾಪ್ ಪೊಸಿಷನ್ನ ಮೇಂಟೈನ್ ಮಾಡಿದೆ. ಎಲ್ಲದನ್ನು ಬ್ರೇಕ್ ಮಾಡಿದೆ ಅಂತ ಹೇಳ್ತಾ ಇಲ್ಲ, ಆ ಟಾಪ್ ಪೊಸಿಷನ್ನ ಮೇಂಟೈನ್ ಮಾಡಿದೆ. ಆದರೆ 206 ಕೋಟಿ ಆಗಿರೋವಂಥದ್ದು ಅಫಿಷಿಯಲಿ. ಇದನ್ನು ಸೆಲೆಬ್ರೇಷನ್ ಮಾಡೋವಂಥ ಮೂಮೆಂಟ್. ಇಲ್ಲಿ ಡಿಸ್ಕಷನ್ ಮಾಡೋದೇನೂ ಇಲ್ಲ. 206 ಕೋಟಿ ಆದರೂ ಕೂಡ ಬರೀ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಇದು ದೊಡ್ಡ ಮ್ಯಾಸಿವ್ ಹಿಟ್ ಅಂತಲೇ ಹೇಳ್ಬೋದು. ಬ್ಲಾಕ್ ಬಸ್ಟರ್ ಆ್ಯಂಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಒಂದು ಲ್ಯಾಂಗ್ವೇಜ್ನ ಇಟ್ಕೊಂಡು ಇಷ್ಟೊಂದೆಲ್ಲ ಕಲೆಕ್ಷನ್ ಮಾಡೋದು ಅಂದರೆ ಇದು ಚಿಕ್ಕ ವಿಷಯ ಅಲ್ಲ ಅಂತಲೇ ಹೇಳ್ಬೋದು. ಇನ್ನು ಪ್ಯಾಟಿ ರಿಲೀಸ್ ಆಗುತ್ತೆ, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಈಗ ಮೂರನೇ ಅಪ್ಡೇಟ್ ಬಂದು ಮ್ಯಾಕ್ಸ್ ಮೂವಿದಾಗಿರೋವಂಥದ್ದು. ಹಾಗೆಯೇ ಮ್ಯಾಕ್ಸ್ ಮೂವಿ ಜೊತೆಗೆ ಕಾಟೇರ ಮೂವಿ ಬಗ್ಗೆನೂ ಮಾತಾಡುವಂಥದ್ದು ಇದೆ. ಅಂದರೆ ಜಸ್ಟ್ ಸುದೀಪ್ ಅವರು ಟ್ವೀಟ್ ಮಾಡಿದ್ದು, ಯಾರೋ ಕೇಳಿದ್ರು, ಅಂದರೆ ಫ್ಯಾನ್ಸ್ ಬ್ಯಾಕ್ ಟು ಬ್ಯಾಕ್ ಟ್ವೀಟಲ್ಲಿ, ಸರ್ ನೀವು ಕಾಟೇರ ನೋಡಿದ್ರ, ನೀವು ಕಾಟೇರ ನೋಡಿದ್ರೆ, ಯಾರು ಹೇಳಿದ್ದು ನಾನು ಕಾಟೇರ ನೋಡಿಲ್ಲ ಅಂತ? ಯಾರಾದರೂ ಹೇಳಿದಾರಾ ನಿಮಗೆ ನಾನಿನ್ನೂ ನೋಡಿಲ್ಲ ಅಂತ? ಅವರ ಟ್ವೀಟ್ ರಿಪ್ಲೈ ಇದ್ದಿದ್ದು. ಅದರ ಅರ್ಥ ಅವರು ಕಾಟೇರ ನೋಡಾಗಿದೆ ಅಂತ. ಸೊ ಬೇಸಿಕಲಿ ಏನಾಗುತ್ತೆ ಗೊತ್ತಾ, ಅವ್ರ ಮಧ್ಯೆ ಇರೋವಂಥ ಒಡನಾಟ ಹೇಗಿದೆ ಅಂದರೆ, ಲೈಕ್ ನಾನು ಫಸ್ಟ್ ಶೋ ಆಗಲಿ ನೋಡ್ತೀನಿ, ನೋಡಿಬಿಟ್ಟು ಫೋನ್ ಮಾಡ್ತೀನಿ, ಹೇಳ್ತೀನಿ ಅಂತ. ಇದು ಅವ್ರ ಮಧ್ಯೆ ಇರೋ ಅಂಥದ್ದು ಯೂಶ್ವಲ್ ಕನೆಕ್ಷನ್, ಆಯಿತಾ? ಆದರೆ ಇದನ್ನು ನಾವು ಕೇಳಿದಾಗ, ಅವ್ರು ಹೇಳಿದಾಗ ತುಂಬ ಒಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಪ್ರಿಷಿಯೇಷನ್ ನೋಡಿ, ಯಾರು ಹೇಳಿದ್ದು ನಾನು ಇನ್ನೂ ನೋಡಿಲ್ಲ ಅಂತ, ನಾನು ನೋಡಾಗಿದೆ ಅಂತ. ಅದರ ಅರ್ಥ ಕಾಟೇರ ಸಿನಿಮಾಗೆ ಇನ್ನೂ ಒಂದು ಮ್ಯಾಸಿವ್ ಹಿಟ್ ಆಗಲಿ, ಪ್ಯಾನ್ ಇಂಡಿಯಾ ಆಗಲಿ, ಅದಾದಮೇಲೆ ಒಂದು ದೊಡ್ಡದಾಗಿ ಏನಾದರೂ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ಸುದೀಪ್ ಅವರ ಒಂದು ಯೋಚನೆ ಆಗಿರುವಂಥದ್ದು. ಈಗ ಮ್ಯಾಕ್ಸ್ ಬಗ್ಗೆ ಹೇಳೋದಾದರೆ ಒಂದು ಶ್ಯಾಡೋ ಪಿಕ್ ಇದೆ ಕ್ಲೈಮ್ಯಾಕ್ಸ್ ಸೀನಿಂದು. ನೋಡಿದಾಗ ಅನ್ನಿಸ್ತಾ ಇದೆ ಲೈಕ್ ಇಟ್ಸ್ ಅ ಮ್ಯಾಸಿವ್ ಕ್ಲೈಮ್ಯಾಕ್ಸ್ ಸೀನ್ ಅಂತಲೇ ಅನ್ನಿಸ್ತಾ ಇದೆ. ಆ್ಯಂಡ್ ಮ್ಯಾಕ್ಸ್ ಬರೋಕ್ಕೆ ಹೊರಟಿರೋವಂಥದ್ದು ತುಂಬಾ ಒಂದು ಬ್ಲಡ್ ಶೇಡ್ಸಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ರಾ ಬ್ಲಡ್ ಶೇಡ್ ಅಂತಾರಲ್ಲ, ಹೇಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಎಲ್ಲೂ ಕೂಡ ಒಂದು ಸೆನ್ಸರ್ ಕಾಣೋಕ್ಕೆ ಸಿಗಲ್ಲ ಈ ಬ್ಲಡ್ ಶೇಡ್ಸಲ್ಲಿ. ಅಫ್ಕೋರ್ಸ್ ಇದೊಂದು ರೇಟೆಡ್ ಆಗುವಂಥ ಚಾನ್ಸಸ್ ತುಂಬಾ ಇದೆ.
ನಂಗೆ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ ನಿಮಗೆ ಗೊತ್ತಿದೆ ಸಲಾರಲ್ಲಿ ಅಂಥ ಬ್ಲಡ್ ಶೇಡ್ ಇರಲಿಲ್ಲ, ಆದರೆ ತುಂಬಾ ವೈಲೆಂಟ್ ಆಗಿತ್ತು. ಆದರೆ ಮ್ಯಾಕ್ಸಲ್ಲಿ ಹಂಗಲ್ಲ. ನಾನು ನೋಡ್ತಾ ಇದ್ದೀನಿ ಟ್ರೈಲರ್ನೇ, ಏನು ಗುರು ಹಿಂಗು ಇಷ್ಟೊಂದು ವೈಲೆಂಟಾ ಅಂತ. ಇಡೀ ಆ ಸ್ಮೋಕ್ ಅಂದರೆ ಆಗಿನ್ನೂ ಸತ್ತು ಬಿದ್ದಿರೋವಂಥ ಹೆಣಗಳ ಒಂದು ಹೀಟ್ ಆಚೆ ಬರ್ತಾ ಇದೆ, ಅದನ್ನು ನಮಗೆ ಸ್ಕ್ರೀನಲ್ಲಿ ತೋರ್ಸೋಕ್ಕೆ ಸಿಕ್ಕಿದೆ. ಹಾಗಿರ್ಬೇಕಾದ್ರೆ ಇದು A-rated ಮೂವಿ ಆಗೋವಂಥ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ಒಪ್ಕೊತೀನಿ, ಹೇಗೆ ಸಲಾರ್ ಅವರು A-rated ಮೂವಿ ಆದರೂ ಒಪ್ಕೊಂಡ್ರು, ಹಾಗೆಯೇ ಇದನ್ನು ಕೂಡ ಒಪ್ಕೊಳ್ಳಿ, ಪರವಾಗಿಲ್ಲ, ಏನೇ ಬಂದರೂ ನಾವು ನೋಡ್ಕೊತೀವಿ. ಅಂದರೆ ಮೂವಿನ ನೋಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆಂದರೆ ಎಷ್ಟೇ ವೈಲೆಂಟ್ ಆದರೂ ಕೂಡ ಅದೊಂದು ನಮಗೆ ನೋಡೋ ರೀತಿಯಲ್ಲೇ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥ. ಸೊ ನಾನಂತೂ ರೆಡಿಯಾಗಿದ್ದೀನಿ ಮ್ಯಾಕ್ಸ್ ಮೂವಿ ನೋಡೋದಕ್ಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ಲೈಕ್ ಈ ಮೂವೀಸ್ ಎಲ್ಲ ಕರ್ನಾಟಕದಲ್ಲಿ ಈ ಥರದ ಮೂವೀಸ್ ಎಲ್ಲ ರಿಲೀಸ್ ಆಗಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಕೇಳಲೇಬೇಕಾಗಿರೋಂಥ ವಿಷಯ. ಹಾಗೆಯೇ ಇನ್ನೊಂದು ವಿಷಯ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಲಾಸ್ಟ್ ತುಂಬ ಒಂದು ತಿಂಗಳಿಂದ ನಾನು ಈ ಥರ ಮಾತಾಡೇ ಇಲ್ಲ ಅಂತ ಅನ್ಕೊತೀನಿ. ಪ್ರಜ್ವಲ್ ದೇವರಾಜ್ ಅವರ ಮೂವಿ ಕಮ್ಬ್ಯಾಕ್ ಕಾಣಿಸ್ತಾ ಇದೆ. ಅವರು ಸೆಲೆಕ್ಟ್ ಮಾಡ್ತಿರೋಂಥ ಪ್ರಾಜೆಕ್ಟ್ ಕಮ್ಬ್ಯಾಕ್ ಕಾಣಿಸ್ತಾ ಇದೆ. ಎಲ್ಲ ಮ್ಯಾಸಿವ್ ಮೂವಿನೇ ಅವರು ಸೆಲೆಕ್ಟ್ ಮಾಡ್ತಿರೋವಂಥದ್ದು. ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ ಆಯಿತಾ. ಈಗ ಸಬ್ಸ್ಕ್ರೈಬರ್ಸ್ ಕೇಳಿರೋಂಥ ಕ್ವಶನಿಗೆ ಆನ್ಸರ್ ಮಾಡೋ ಸಮಯ ಅಂತಲೇ ಹೇಳ್ಬೋದು. ಹಾಗೇನೇ ಈಗ ಲಕ್ಷ್ಮೀಕಾಂತ್ ಅವ್ರು ಕೇಳಿರೋವಂಥದ್ದು, ನೀವು ಯಾರು ಫ್ಯಾನ್ ಗುರು ಅಂತ. ನೀವು ಯಾರು ಫ್ಯಾನ್, ಸಿನಿಮಾದಲ್ಲಿ ಯಾರು ಫ್ಯಾನ್ ಅಂತ. ನಾನು ಪರ್ಟಿಕ್ಯುಲರಾಗಿ ಇವರ ಫ್ಯಾನ್ ಅಂತ ಅಲ್ಲ. ನಾನು ಹೇಗೆ ಅಂದರೆ ಸಿನಿಮಾ ಫ್ಯಾನ್. ಫಾರ್ ಎಕ್ಸಾಂಪಲ್ ನನ್ನ ಮೂವಿ ಸೆಟ್ಟಲ್ಲಿ ಇದ್ದಾಗ, ಅದು ಯಾವುದು ಏನು ಅಂತದ್ದು ನಾನು ನಿಮಗೆ ಅದೆಲ್ಲ ಬಂದಾದ್ಮೇಲೆ ಹೇಳ್ತೀನಿ. ಆ ಸೆಟ್ಟಲ್ಲಿ ಇದ್ದಾಗ ಒಂದು ಲೈಟ್ ಬಾಯ್ಗೆ ಸಮೇತ, ಒಂದು ವಾಟರ್ ಅಂದರೆ ನೀರು ಕೊಡೋನಿಗೂ ಸಮೇತ, ಲೈಟ್ ಬಾಯಿಂದ ಹಿಡಿದು ಅಲ್ಲೆಲ್ಲ ವರ್ಕ್ ಮಾಡ್ತಿರೋನಿಗೆ ಸಮೇತ ನಾನು ಫ್ಯಾನ್ ಆಗಿದ್ದೆ. ಯಾಕೆ ಅಂದರೆ ಆ ಸಿನಿಮಾ ಅನ್ನೋದೇ ನನಗೆ ಒಂಥರ ಖುಷಿ ಗುರು. ಅದು ಎಂಟರ್ಟೈನ್ ಮಾಡೋ ರೀತಿಯೇ. ಅದು ಚೆನ್ನಾಗಿದೆ ಅನ್ನೋದನ್ನು ನಾನು ನೋಡಿ ಆದಮೇಲೆ ಅದು ಡಿಸೈಡ್ ಮಾಡೋ ಅಂಥದ್ದು. ಆದರೆ ಸಿನಿಮಾ ಅಂತ ನಿಂತ್ಕೊತಾರಲ್ಲ, ಹಿಂಗೆ ನಿಂತ್ಕೊತೀನಿ. ಈಗ ನಾನಾದರೂ ಅಷ್ಟೇ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂತ ಕ್ಯಾಮ್ರಾಮ್ಯಾನು, ನಮ್ಮದೇ ಒಂದು ಚಿಕ್ಕ ಯೂನಿಟ್ ಏನಿರುತ್ತೆ, ಕ್ಯಾಮ್ರಾ, ಇಲ್ಲಿ ಲೈಟಿಂಗು ಏನೆಲ್ಲ ಸೆಟ್ ಮಾಡ್ಕೊಂಡು ನಮ್ಮ ಬಾಯ್ಸ್ ಅಲ್ಲಿ ನಿಲ್ಲಪ್ಪ ಅಂತ ಆರ್ಟಿಸ್ಟ್ನೆಲ್ಲ ನಿಲ್ಲಿಸೋದು, ಈ ಚಿಕ್ಕ ಕೆಲಸಕ್ಕೆ ಕೂಡ ನಾನೊಂದು ಫ್ಯಾನ್ ಆಗಿರ್ತೀನಿ. ಸೊ ಇದು ಬೇಸಿಕಲಿ ನನ್ನ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ದರ್ಶನ್ ಅವ್ರು ಕೇಳಿರೋವಂಥ ಕ್ವಶನ್ನು, D58ನ ಹೀರೋಯಿನ್ ಯಾರು ಅಂತ. ನೋಡಿ, ಇದನ್ನು ಇನ್ನೂ ಡಿಸೈಡ್ ಮಾಡಿಲ್ಲ. ಹಾಗೆಯೇ ಡಿ ಬಾಸ್ ಅವರು ಒತ್ತಿ ಹೇಳ್ತಿದ್ದಾರೆ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ. ಅಂದರೆ ಡೈರೆಕ್ಟರ್ಸ್ಗಾಗಲಿ ಪ್ರೊಡಕ್ಷನ್ ಹೌಸ್ಗಾಗಲಿ ಒಂದು ಮಾತನ್ನ ಅವ್ರ ಪಾಯಿಂಟ್ನ ಅವರು ಮುಂದೆ ಇಟ್ಟಿರೋವಂಥದ್ದು ಏನಂದರೆ, ಕನ್ನಡ ಹೀರೋಯಿನೇ ಬೇಕು ನಮಗೆ. ಈಗ ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗ್ತಿರೋವಂಥದ್ದು. ಆ ಕ್ವಶನ್ ಕೂಡ ಇದೆ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾನ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರೋವಂಥದ್ದು. ಯಾಕೆಂದರೆ KVN ಪ್ರೊಡಕ್ಷನ್ನು ನೀವು ಹೊಂಬಾಳೆಕ್ಕಿಂತಲೂ ದೊಡ್ಡದಾಗಿ ಬೆಳೀತಾ ಇದೆ ಗುರು. ಅದು ನೀವು ಜಸ್ಟ್ ವೆಯ್ಟ್ ಮಾಡಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆಯೇ ಹೀರೋಯಿನ್ನ ಸೆಲೆಕ್ಟ್ ಮಾಡೋದಾದರೆ ಕನ್ನಡ ಹುಡುಗಿರಿಗೆ ಅವಕಾಶ ಕೊಡಿ. ಇದೊಂದು ಒಳ್ಳೆ ಸ್ಟೆಪ್ ಅಂತಲೇ ಹೇಳ್ಬೋದು. ನಾನು ಕಾಟೇರಾದಲ್ಲಿ ನೋಟಿಸ್ ಮಾಡಿದ್ದು ಕೂಡ ಅದೇನೆ. ಯಾವ ಆ್ಯಕ್ಟರ್ಸ್ ನಾನು ಹಳೇ ಮೂವೀಸಲ್ಲಿ ನೋಡಿದ್ದು ಮರ್ತೇ ಹೋಗ್ಬಿಟ್ಟಿದ್ದೆ ಆಲ್ಮೋಸ್ಟ್. ಇವ್ರನ್ನ ಅಪಿಯರ್ ಆದಾಗ ಓಕೆ, ಇವರಿಗೆಲ್ಲ ಡಿ ಬಾಸೇ ಕರೆದು ಕೊಟ್ಟಿರೋಂಥ ಚಾನ್ಸ್. ಯಾಕೆಂದರೆ ನೀವೆಲ್ಲ ಅಳಿಸಿ ಹೋಗುವಂಥ ಕ್ಯಾರೆಕ್ಟರ್ಗಳಲ್ಲ, ನಮ್ಮ ತಲೆಯಲ್ಲಿ ಯಾವಾಗಲೂ ಉಳ್ಕೊಂಡಿರೋವಂಥ ಕ್ಯಾರೆಕ್ಟರ್ಸು. ನೀವೆಲ್ಲ ಮೂವಿಗೆ ಬರಲೇಬೇಕು ಅನ್ನೋದು ಇದೊಂದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಆ್ಯಕ್ಟರ್ಸ್ ಹೇಳ್ಕೊಂಡಿದ್ದಾರೆ ಈ ವಿಷಯನ ಕೂಡ. ಇದೇ ರೀತಿ ಯಶ್ ಅವರು ಕೂಡ ಕೆಲವೊಂದು ಆ್ಯಕ್ಟರ್ಸ್ಗಳಿಗೆ, ಅಂದರೆ ಅವರು ಮಾತಾಡಿರೋವಂಥ ರೀತಿಲಿ ನಮಗೆ ಗೊತ್ತಾಗಿದೆ, ಓಕೆ ಯಶ್ ಅವರು ಕೂಡ ಈಗೇನೆ ಮಾಡ್ತಿರೋವಂಥದ್ದು, ಅದಕ್ಕೆಲ್ಲ ಜೋಡೆತ್ತು ಅಂತ ಕರೆಯೋದು. ಹಾಗೆಯೇ KD ಪಾರ್ಟ್ 2 ಪಾರ್ಟ್ಸಲ್ಲಿ ಬರುತ್ತಾ ಅಂತ ಕೇಳ್ತಿದ್ರು. ಇದು ಲಾಂಗ್ ಬ್ಯಾಕೇ ಗೊತ್ತಾಗಿದೆ ಅಲ್ಲ ನಮಗೆ. ಅಂದರೆ ಲಾಂಗ್ ಬ್ಯಾಕೇ ಹೇಳಿದ್ದೆ, ನಾನು ಒಂದು ವೀಡಿಯೋದಲ್ಲೇ ಹೇಳಿದ್ದೆ ಅನ್ಕೊತೀನಿ. 2 ಪಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋವಂಥದ್ದೆಲ್ಲ. ಮೂವಿ ಆಗ್ತಾ ಯೋಚನೆ ಮಾಡಿದ್ದು, ಓಕೆ ಇದು 2 ಪಾರ್ಟಲ್ಲಿ ಮಾಡ್ಬೋದು ಅಂತ. ಇದೇನಾದ್ರು ಗಿಮಿಕ್ ಆಗಿದ್ದರೆ ನಮಗೆ ಡಿಸಪಾಯಿಂಟ್ ಆಗುತ್ತೆ. ಆ ಥರ ಆಗದೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಪ್ಡೇಟ್ ಬರ್ತಾ ಇದೆ, ಮಾರ್ಟಿಂದೇ ಬರ್ತಾ ಇಲ್ವಲ್ಲ, ಏನು ಹೇಳಲಿ. ಮಾರ್ಟಿಂದ ಒಂದು ವಿಷಯ ಆಚೆ ಆಗ್ತಾಯಿಲ್ಲ. ಯಾಕೆಂದರೆ ಮೂವಿ ಟೀಮ್ ಅವ್ರು ಏನು ಆಚೆ ಆಗೋದಕ್ಕೂ ಇಷ್ಟಪಡ್ತಾ ಇಲ್ಲ. ಹಬ್ಬ ಬಂತು, ಅದಾಯ್ತು ಇದಾಯಿತು. ಮಾರ್ಟಿನ್ ಯಾಕೆ ಈ ಥರ ಲ್ಯಾಗ್ ಹೊಡಿತಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ, ಸತ್ಯವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಎಲ್ಲ ಮೂವೀಸ್ದು ಒಂದು ಚಿಕ್ಕ ಅಪ್ಡೇಟ್ ಆದರೂ ಇರುತ್ತೆ. ಈ ಮೂವಿದು ಒಂದು ಚಿಕ್ಕ ರೂಮರ್ ಕೂಡ ಏನು ಓಡ್ತಾ ಇಲ್ಲ, ನನಗೆ ತಲೆಗೆ ಹೋಗ್ತಾ ಇಲ್ಲ. ಬಟ್ ನಾನು ಕಾಯ್ತಿರೋವಂಥದ್ದು January 26ಗೆ ಮ್ಯಾಸಿವ್ ಆಗಿ ಒಂದು ಅಪ್ಡೇಟ್ ಕೊಡ್ತಾರೆ, ಇಲ್ಲ ಮ್ಯಾಸಿವ್ ಒಂದು ಟ್ರೈಲರೇ ಬಿಡ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರೋವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ಕ್ವಶನ್ ಚಿತ್ರಂಜನ್ ಅವರಿಂದ, ಈ ರೂಮರ್ಸ್ ಎಲ್ಲ ಹೇಗೆ ಓಡುತ್ತೆ ಅಂತ. ಲೈಕ್ ನೋಡಿ, ನಾನೇನೋ ನಿಮ್ಮ ಮುಂದೆ ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದೀನಿ, ಆದರೆ ಥಂಬ್ನೈಲ್ ಹಾಕಿ ಸುಮ್ಮನೆ ಬೇಕಾಬಿಟ್ಟು ಥಂಬ್ನೈಲ್ ಹಾಕಿ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಮುಖ ಏನೂ ಇರೋಲ್ಲ, ಜಸ್ಟ್ ವಾಯ್ಸ್ ಇರುತ್ತೆ, ಒಂದು ಫೋಟೋ ಓಡ್ತಾ ಇರುತ್ತೆ. ಡಿ ಬಾಸ್ ಅವರು ಹಾಗೆ ಮಾಡಿದ್ರು, ಕಿಚ್ಚ ಸುದೀಪ್ ಅವ್ರು ಹೀಗೆ ಮಾಡಿದ್ರು, ಹಾಗೆ ಹಿಂಗೆ ಅಂತ. ಅದರಲ್ಲೇ ಅವನು 1 ಮಿನಿಟ್ ಬೆಳೆದ್ಬಿಡ್ತಾನೆ. ರೂಮರ್ಸಲ್ಲೇ ಓಡಾಯ್ತಲ್ಲ,
ಅದು ವ್ಯೂಸ್ ಎಷ್ಟು ಗೊತ್ತಾ, 1 ಲಕ್ಷ ಓಡಿರುತ್ತೆ. ಏನಪ್ಪ ಹಿಂಗೆ ಓಡ್ತಾ ಇದೆ, ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನ್ನ ವರ್ಕ್ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕದಾಗಿ ಒಂದು ಬ್ರೋ ನಿಮ್ಮ ವೀಡಿಯೋ ಇಷ್ಟ ಬ್ರೋ, ನಿಮ್ಮ ವೀಡಿಯೋ ಪ್ರತಿಯೊಂದು ವೀಡಿಯೋನು ನೋಡ್ತೀನಿ, ಕಂಪ್ಲೀಟಾಗಿ ನೋಡ್ತೀನಿ ಅಂತ ಹೇಳಿದಾಗ ಓಕೆ ಖುಷಿ ಆಗುತ್ತೆ, ಅಷ್ಟು ಸಾಕು ನಮಗೆ. ಅದು ಅಂಥ ವೀಡಿಯೋದಲ್ಲಿ ಅಂಥ ಕಮೆಂಟ್ ಸೆಕ್ಷನಲ್ಲಿ ಆ ಥರ ಕಮೆಂಟ್ಸ್ ಇರಲ್ಲ. ಸೊ ಅದನ್ನು ನೋಟಿಸ್ ಮಾಡಿ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಅಲ್ಲ, ತುಂಬಾ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈಗ ಅಪ್ಕಮಿಂಗ್ ಕನ್ನಡದಿಂದ ಹೋಗುವಂಥ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಬಗ್ಗೆ ಮಾತಾಡಿದ್ರೆ ಇಲ್ಲಿಬ್ರು ನೋಡಿ, ಇವರಿಬ್ಬರೇ ನಮ್ಮ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಯ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿರುವಂಥದ್ದು, ಅಪ್ಕಮಿಂಗ್ ಸ್ಟಾರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೌಡ್ಲಿ, ಯಾಕೆಂದರೆ ಇವರು ಕನ್ನಡಿಗರಾಗಿರುವಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಮಾಡಿ ವಿಡಿಯೋಸು ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.